ಯಾರೋ ಬರ್ತಾರೆ ನಮ್ಮ ಉದ್ಧಾರ ಮಾಡ್ತಾರೆ ಅಂತಕ್ಕಂಥದ್ದು ಸುಳ್ಳು. ಉದ್ಧಾರವು ಮೂಢನದಿಂದ ಪಡುವುದರಿಂದ ಬರುವುದಿಲ್ಲ ಅಂತ ಸತ್ಯವೇದ ಹೇಳ್ತದೆ. ನಾವೇನಾದ್ರೂ ಸಾಧಿಸಬೇಕಂತ ಅನ್ಕೊಳ್ತಿರ್ತೇವೆ, ಆವಾಗ ನನ್ನ ಮನುಷ್ಯರು ನನ್ನ ಭುಜ ತಟ್ಟಿದಾರೆ ಅಂತ ಯೋಚನೆ ಮಾಡಬಾರ್ದು. ಯಾರು ಕೂಡ ಬಂದು ಭುಜ ತಟ್ಟೋದಿಲ್ಲ. ಕೀಷನ ಮಗನಾದ ಸೌಲನು ಕತ್ತೆಯನ್ನು ಹುಡುಕೊಂಡು ಬರುವಾಗ ರಾಜನಾಗಿ ದೇವರು ಮಾಡ್ಬಿಟ್ರು, ಸಂವೇಲ ಮೂಲಕವಾಗಿ ಅಭಿಷೇಕಿಸಿ. ಆತನಿಗೆ ಗೊತ್ತಿರಲಿಲ್ಲ ವಿಚಾರ, ಆದ್ರೆ ದೇವರಿಗೆ ಗೊತ್ತಿತ್ತು ಆತನು ಯಾವ ವ್ಯಕ್ತಿಯನ್ನ ರಾಜನಾಗಿ ನಡೆಸ್ಕೊಳ್ಬೇಕೆಂಬುದಾಗಿ. ಇನ್ನೊಬ್ಬರು ನಮ್ಮನ್ನ ಮೇಲೆ ತರ್ತಾರಂತ ಯೋಚನೆ ಮಾಡಬಾರ್ದು. ನಮ್ಮ ಲೈಫ್ ಮೇಲೆ ಬರಬೇಕಂದ್ರೆ ದೇವರಿಂದಾನೆ, ನಮ್ಮ ಕುಟುಂಬ ಮೇಲೆ ಅಭಿವೃದ್ಧಿ ಆಗ್ಬೇಕಾದದ್ದು ದೇವರಿಂದಾನೆ. ನಮ್ಮ ಬುದ್ಧಿ ಉಪಯೋಗ ಮಾಡ್ಕೊಳಕ್ ನೋಡ್ತೇವೆ. ಬಹಳ ಜನ ಜಾಣ್ಮೆ ಜಾಸ್ತಿ ತೋರಿಸ್ತೇವೆ. ನಮ್ಮ ಜಾಣ್ಮೆ ಲೋಕಾನುಸಾರವಾಗಿ ಉಪಯೋಗ ಮಾಡ್ಲಿಕ್ಕೆ ನಾವು ನೋಡ್ಕೊಳ್ತೇವೆ, ಪ್ರಯೋಜನವಾಗುವುದಿಲ್ಲ. ಸ್ವಬುದ್ಧಿ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಬಿಡುವಂತ ವಾಕ್ಯ ಹೇಳ್ತದೆ. ನಮ್ಮ ಕೆಲಸಗಳು ಯವನಸ್ಥರ ಕೆಲಸಗಳ ಮೇಲೆ ಬರ್ತದೆ. ಗಂಡ ಹೆಂಡತಿಯಾಗಿ ಏನೆಲ್ಲ ಪ್ಲಾನ್ ಮಾಡಿ ದೇವರ ಸನ್ನಿಧಿಯಲ್ಲಿ ಒಪ್ಪಿಸ್ತಿರೋ ಇವರು ಅದನ್ನ ಅಭಿವೃದ್ಧಿ ಮಾಡ್ತಾರೆ.